ನಮಸ್ಕಾರ ಕುರ್ಗೋಡಿಗೆ ನೋಡಿ. ಇದು ಸಂಗಮೇಶ್ವರ ದೇವಾಲಯ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಮುಂದೆ ಇಲ್ಲೇ ಸಂಗಮೇಶ್ವರ ದೇವಾಲಯ ಇರೋದು. ಅದಕ್ಕಿಂತ ಸ್ವಲ್ಪ ಮುಂದೆ ಇದು ಅಷ್ಟುಗಟ್ಟೆ ರಸ್ತೆ. ಈ ದಾರಿಗೆ ನಾವು ಇವತ್ತು ಹೋಗೋಣ. ಇದು ನೋಡಿ, ಇದು ಯಾವ ಟೆಂಪಲ್ ಅಂದರೆ ವೀರಭದ್ರೇಶ್ವರ ಟೆಂಪಲ್. ಇದು ಕಾಣಿಸ್ತಿದೆ ಅಲ್ವಾ? ಈಗ ಈ ದಾರಿ ನನ್ನ ವೆಹಿಕಲ್ ಆಗಲೇ ಮುಂದಿದೆ, ನನ್ನ ತಮ್ಮ ಇದ್ದಾನೆ. ಇವಾಗ ನಾವು ಇದು ಇದೆಯಲ್ಲ ಅದರ ಹಿಂದುಗಡೆ ಹೋಗೋದು. ಅಲ್ಲಿ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಓಕೆ, ನೋಡಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ? ಅದು ವೀರಭದ್ರೇಶ್ವರ ಟೆಂಪಲ್. ಈ ರೋಡ್ ಇಲ್ಲೇ ಕಾಣ್ತಾ ಇದೆ, ಕಂಬಗಳಿದಾವಲ್ಲ, ಅಲ್ಲಿಂದ ಸ್ವಲ್ಪ ಒಳಗೆ ಬಂದಿದ್ದೀವಿ. ಈಗ ಈ ಕಡೆ ಹೋಗೋದು. ಈ ಕಡೆ ಯಾಕೆ ಹೋಗ್ತಿದ್ದೀವಿ ಅಂದರೆ ಮುಂದೆ ಗೊತ್ತಾಗುತ್ತೆ, ಹೇಳಿದರೆ ಮಜಾ ಇರಲ್ವಲ್ಲ, ಹಾಗೆ. ನೋಡಿ, ನೀವು ಮೊದಲಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬರೀ ಗುಡ್ಡ ಅಲ್ಲ, ಇದು ಇತಿಹಾಸನೇ ಅಡಗಿದೆ. ಸುಮ್ಮನೆ ಗುಡ್ಡ ಅಲಿಯೋದಂದರೆ ಗುಡ್ಡ ಅಲಿಯೋದಲ್ಲ. ಅಂದರೆ ಇಲ್ಲಿ ಪ್ರಾಣಿಗಳು, ನಾಯಿ ಈ ಥರ ಬಿಟ್ಟು ಡೇಂಜರ್ ವೈಲ್ಡ್ ಅನಿಮಲ್ ಏನಿಲ್ಲ, ಕಾಡು ಪ್ರಾಣಿಗಳು ಏನಿಲ್ಲ. ಇಲ್ಲೆಲ್ಲ ಜನ ಬರ್ತಾ ಇರ್ತಾರೆ. ಎತ್ತರ ಇದು, ನಾವು ಇರ್ತಾಯಿದ್ದೀವಲ್ಲ, ಎತ್ತರ ಇದೆ ಇದು. ಅಲ್ಲಿ ಮೇಲೆ ಹೋಗಿ ಮತ್ತೆ ಕೆಳಗಡೆ ನಿಮಗೆ ಕ್ಯಾಮ್ರಾ ತೋರಿಸ್ತೀನಿ. ನೋಡಿ, ಇದು ಡೌನ್, ಇದು ಅಪ್. ಈ ಸಂಗಮೇಶ್ವರ ದೇವಾಲಯ ಇದೆಯಲ್ಲ, ಈ ಗುಡ್ಡದ ಮುಂದೆನೇ ಇರೋದು. ಗುಡ್ಡದ ಹಿಂದೆ ಮೋಸ್ಟ್ಲಿ ಯಾರು ನೋಡಿರ್ಲಿಕ್ಕಿಲ್ಲ, ಅಲ್ಲಿ ಒಂದಿದೆ. ಅಲ್ಲಿ ಶಿವರಾತ್ರಿಗೊಮ್ಮೆ ಪೂಜೆ ನಡೆಯುತ್ತೆ. ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲೊಂದು ಡ್ರಾಯಿಂಗ್ ಇದೆ, ಕುಟ್ಟು ಚಿತ್ರ ಅಂತ. ಈ ಆದಿಮಾನವ ಪೇಂಟಿಂದ ಡ್ರಾಯಿಂಗ್ ಮಾಡಲಿಕ್ಕೆ ಮುಂಚೆ ಏನು ಮಾಡಿದಪ್ಪ ಅಂದರೆ, ಈ ಕಲ್ಲಿಂದ ಕುಟ್ಟಿ ಇದು ಮಾಡ್ತಿದ್ದ ಡ್ರಾಯಿಂಗ್. ಅವನಿಗಿನ್ನ ಪೇಂಟ್ ಗೊತ್ತಿರಲಿಲ್ಲಲ್ಲ, ಹಾಗಾಗಿ ನೋಡಿ, ಈ ಸುಮ್ಮನೆ ನೋಡೋ ಕಲ್ಲುಗಳಿವು, ಇತಿಹಾಸನೇ ಇವು, ಹೌದಾ? ಯಾಕೆ ಇತಿಹಾಸ ಅಂದರೆ, ಈ ಕಲ್ಲುಗಳ ಮೇಲೆ ಇಲ್ಲೇ ನೋಡಿ, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ, ಕಾಣಿಸ್ಲೇಬೇಕು. ಎತ್ತಿನ ಚಿತ್ರ ಇದೆ, ಭುಜ, ಬಾಲ. ಕೆಳಗಡೆದು ಲೈಟಾಗಿ ಕಾಣಿಸುತ್ತೆ ಬರಿಗಣ್ಣಿಂದ, ಕ್ಯಾಮ್ರಕ್ಕೆ ನೀಟಾಗಿ ಆಗ್ತಾಯಿಲ್ಲ, ಕವರ್ ಅಷ್ಟೇ. ನೋಡಿ, ಇದು ಕುಟ್ಟು ಚಿತ್ರನೇ. ಇದು ನೋಡಿ ಎಷ್ಟು ನೀಟಾಗಿದೆ. ಇದನ್ನು ಆದಿಮಾನವ ಫಸ್ಟ್ ಈ ಥರನೇ ಮಾಡ್ತಿದ್ದ, ಆಮೇಲೆ ಪೇಂಟಿಂಗ್. ಮೊದಲು ಕುಟ್ಟು ಚಿತ್ರ, ಮತ್ತು ಅಲ್ಲಿ ನೋಡಿ, ಅಲ್ಲೆಲ್ಲ ನೋಡಿ ಕುರಿ ಕಾಯೋರೆಲ್ಲ ಇದ್ದಾರೆ. ಹೇಳಿದ್ನಲ್ಲ, ಇಲ್ಲಿ ವೈಲ್ಡ್ ಅನಿಮಲ್ ಏನು ಅಡ್ಡಿ ಇಲ್ಲ, ಬರಲ್ಲ. ಓಕೆ, ನೋಡಿ, ಅಂದರೆ ನೋಡಲಿಕ್ಕೆ ಭಯಂಕರ ಕಾಣುತ್ತೆ, ಯಾರು ಇರಲ್ಲ. ನಾವೀಗ ಸೆಂಟ್ರಲ್ಲಿದ್ದೀವಿ, ಗುಡ್ಡದ ಮಧ್ಯಭಾಗ. ಓಕೆ, ಅಲ್ಲಿಗೆ ಆ ಟೆಂಪಲ್ಗೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ.
ಹತ್ತಿರಕ್ಕೆ ಬಂದಿದ್ದೀವಿ. ಇದು ಜಾಸ್ತಿ ಜನ ನೋಡಿರಲಿಕ್ಕಿಲ್ಲ. ಇದರೊಳಗಡೆ ಇದು ಲಿಂಗ ಇದೆ, ಅದಲ್ಲ ಇದು. ಆದರೆ ಇಲ್ಲಿ ಶಿವರಾತ್ರಿಗೊಮ್ಮೆ ಪೂಜೆ ಮಾಡ್ತಾರೆ. ಇದೆಲ್ಲ ಆದಿಮಾನವ ಆದಮೇಲೆ ದೊರೆಗಳ ಕಾಲ, ಹೀಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ. ಇಲ್ಲಿ ನೋಡಿ ಹಳೇ ಕೆರೆ, ಓಲ್ಡ್. ಹೆಂಗೆ ಓಲ್ಡ್ ಅಂತ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡಿ ಎಲ್ಲ ಕಟ್ಟಡ ಈಗ ಕಟ್ಟಿದ್ದಾರೆ ಕಾಂಪೌಂಡ್ ರೀತಿಯಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಸ್ಟೆಪ್ ಹೈಸ. ಶಬ್ದ ಮಾಡ್ತಾ ಹೋಗಬೇಕು, ಯಾಕಂದರೆ ಇಲ್ಲಿ ಜನಗಳು ಬರಲ್ಲಲ್ಲ, ಹಾಗಾಗಿ ಸ್ವಲ್ಪ ಡೇಂಜರ್. सराउंडिंग दिखा। ನೋಡಿ ಈ ಥರ ಎಲ್ಲ ಇದೆ. ಒಳಗಡೆ ಶಿವಲಿಂಗ ಅದು ತಲೆ ಭಾಗ ಏನಿದೆಯಲ್ಲ ಬೇರೆ ಇಲ್ಲೇ ಸಪ್ರೇಟಾಗಿ ಇಲ್ಲಿ ಸಿಕ್ಕಿರ್ತಕ್ಕಂಥ ಕಲ್ಲು ತಗೊಂಡು ಇಟ್ಟಿದ್ದಾರೆ. ಅದು ಮೇಲೆದು ಹೋಗಿದೆ. ಇಲ್ಲಿ ಎಲ್ಲ ಜನಗಳು ಹಾಗೆ ನೋಡಿ. ಮತ್ತು ಮುಂದೆ ಆ ಕಡೆ ನೋಡಿಸ್ತೀನಿ, ಆ ಕಡೆ ಒಂದು ಟೆಂಪಲ್ ಚಿಕ್ಕದು. ಹಿಂಗೆ ಬಂದ್ವಾ, ಇಲ್ಲೊಂದಿದೆ, ಅಲ್ಲಿನೂ ಹೋಗೋಣ. ನೋಡಿ ವೀರಭದ್ರೇಶ್ವರ ಎಲ್ಲ ಹಳೆಯವು. ನೋಡಿ ಈ ಸಿಂಬಲ್ಗಳು ನೋಡಿ. ಇಲ್ಲಿ ಡೋರ್, ಎಂಟ್ರೆನ್ಸ್ ಡೋರ್ ಇದ್ದ ಹಾಗೆ. ಇಲ್ಲಿ ಆದಿಮಾನವನ ಗಡಿಗೆಗಳು ಕೆಲವೊಂದು ಯೂಸ್ ಮಾಡಿದ್ರು, ಹಳೆಯವು ಫುಲ್ಲು ಡಿಸೈನಲ್ಲಿರೋ ಈ ಪ್ಲೇಸಲ್ಲೆಲ್ಲ ಸಿಗ್ತವೆ. ಫುಲ್ಲು ಭಯಂಕರ ರೀ, ನೋಡಿದರೆ ಹೆದರ್ಬೇಕು ಆ ಥರ ರೋಡ್. ಆದರೆ ಡೇಂಜರ್ ಏನಿಲ್ಲ ನೋಡಿ. ಹೀಗೆ ದಾರಿ ಇರೋದು. ಆದರೆ ನೋಡಿ ಮುಂಚೆ ಎಲ್ಲ ಕ್ಲೀನಾಗೇ ಇತ್ತು, ಗಿಡಗಳೆಲ್ಲ ಬೆಳೆದು ಬಿಡ್ತವೆ ನೋಡಿ. ಇದ್ರ ಆ ಕಡೆನೇ ಸಂಗಮೇಶ್ವರ ದೇವಾಲಯ. ಇದು ಆ ಕಡೆ ಇದೇ ದಾರಿ, ಹೀಗೂ ಹೋಗ್ಬೋದು. ನಮ್ಮ ವೆಹಿಕಲ್ ಆ ಕಡೆ ಆಯಿತು. ನಮ್ಮ ವೆಹಿಕಲ್ಲು ಪಶ್ಚಿಮ ದಿಕ್ಕಿಗೆ ಆ ಕಡೆ ಆದರೆ ನಾವು ಪೂರ್ವ ದಿಕ್ಕಿಗೆ ಈ ಕಡೆ ಬಂದೀವಿ. ಈ ಪ್ಲೇಸಲ್ಲಿ ಡಿಸೈನಾಗಿ ಮಡಿಕೆಗಳು ಚೂರುಗಳು ಸಿಗ್ತವೆ. ಮತ್ತು
ಓಕೆ, ಈ ಕಡೆ ಕುರುಗೋಡು ಬನ್ನಿ ನೋಡೋಣ. ನೋಡಿ ಇದು ಡೌನ್, ಇದು ನೋಡಿ ಅದು ಮೇನ್ ರೋಡು. ಇದು ಈ ಕಡೆನೇ ಸಂಗಮೇಶ್ವರ ದೇವಾಲಯ. ಅಲ್ಲಿ ಇಲ್ಲಿಂದ ಕಾಣ್ತವೆ ನೋಡಿ ಟೆಂಪಲ್, ಓಲ್ಡ್ ಟೆಂಪಲ್. ಅಲ್ಲಿಗೆ ಹೋಗ್ತೇನೆ, ಕೆಳಗಡೆ ಡೌನ್ ಇಳಿಯೋಕ್ಕೂ ಜಾಗ ಇದೆ, ಆದರೆ ಇಳಿಯೋದೇನು ಬೇಡ, ಅಲ್ಲಿಗೆ ಹೋಗ್ತೀವಿ. ಹಂಗೆ ಹೋಗಿ ರೋಡಿಗೆ ಹೋಗ್ತೀವಿ. ಇಳಿಯೋದೇನು ಬೇಡ, ಬೇರೆ ಪ್ಲೇಸಿಗೆ ಮತ್ತೆ ನಾವು ಹೀಗೆ ಹೋಗಬೇಕು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ. ಓಕೆ, ಥ್ಯಾಂಕ್ ಯು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್.